ಅಪ್ಪು ಅವರ 50ನೇ ಹುಟ್ಟುಹಬ್ಬ ರಾಜ್ಯದೆಲ್ಲೆಡೆ ಸಂಭ್ರಮ ಸಡಗರ ಮನೆ ಮಾಡಿದೆ. ಅಪ್ಪು ಅವರ ದೇವಸ್ಥಾನದಲ್ಲಿ ಸಾಕಷ್ಟು ಅಭಿಮಾನಿಗಳು ಭಕ್ತರು ಭೇಟಿ ನೀಡ್ತಾ ಇದ್ದಾರೆ. ಸೊ ಇಲ್ಲೊಬ್ರು ಸ್ಪೆಷಲ್ ಅಭಿಮಾನಿ ಇದ್ದಾರೆ, ಪುಟ್ಟ ಅಭಿಮಾನಿ. ಇವ್ರ ಹೆಸರು ಮುತ್ತುರಾಜ್ ಅಂತ ಹೇಳಿ. ಇನ್ನೊಂದು ವಿಶೇಷತೆ ಏನು ಅಂತ ಹೇಳಿದ್ರೆ ಇವರ ಹುಟ್ಟುಹಬ್ಬ ಕೂಡ ಇವತ್ತೇ ಇರುವಂತದ್ದು. ಸೊ ಅವ್ರನ್ನ ಮಾತಾಡಿಸ್ತಾ ಹೋಗೋಣ. ಹಲೋ, ಹಲೋ, ಏನ್ ನಿನ್ ಹೆಸರು? ಮುತ್ತುರಾಜ್. ಓಕೆ, ನೀನ್ ಅಪ್ಪು ಅಭಿಮಾನಿನಾ? ಅಪ್ಪು ಅವ್ರ ಇಷ್ಟನಾ? ಏನಾದ್ರು ಡೈಲಾಗ್ ಹೇಳ್ತೀಯಾ? ಡೈಲಾಗ್ ಬರುತ್ತಾ? ಹಾಡ್ ಬರುತ್ತಾ? ಅಪ್ಪು ಅವ್ರ ಹಾಡ್ ಬರುತ್ತಾ? ಓಕೆ, ಇನ್ನು ಸ್ಪೆಷಾಲಿಟಿ ಯಾವಾಗ್ಲೂ ಹೇಳಿದಾಗೆ ಇವತ್ತು ಇವರ ಬರ್ಡೇ, ಮುತ್ತುರಾಜ್ ಅವರ ಬರ್ಡೇ. ಬನ್ನಿ ಅದ್ರ ಬಗ್ಗೆ ಮಾತಾಡ್ಸ್ತಾ ಹೋಗೋಣ. ಅಮ್ಮ ನಮಸ್ತೆ. ನಮಸ್ತೆ. ನೀವು ಅಪ್ಪು ಅಭಿಮಾನಿನಾ? ಇಲ್ರಿ, ಆದ್ರ ಅಷ್ಟ ಇಷ್ಟ ರೀ ನಮ್ಗ. ನಮ್ಗ್ ಬಾಳ ಇಷ್ಟ ರೀ. ಮಗನ್ಗೆ ಮುತ್ತುರಾಜ್ ಅಂತ ಹೆಸರಿಟ್ಟಿದ್ದೀರಾ, ಇದಕ್ಕೆ ಕಾರಣ ಏನು ಮ್ಯಾಮ್? ಅಂದ್ರೆ ಮೊದ್ಲೇ 3 ಮಕ್ಳು ಹೆಣ್ಮಕ್ಳು ಅದಾರ್ರಿ, ಇನ್ 4ನೇದವ್ರಿ, ಅದಕ್ ಮುತ್ತುರಾಜ್ ಅಂತ ಹೆಸರಿಟ್ಟಿರಿ. ಮುತ್ತುರಾಜ್ ಅನ್ನುವಂಥದ್ದು ಅಪ್ಪು ಅವರ ತಂದೆ ರಾಜ್ಕುಮಾರ್ ಅವರ ನಿಜವಾದ ಹೆಸರು. ಸೊ ಆ ಹೆಸರನ್ನ ಮಗನಿಗೆ ಇಡಕ್ಕೆ ಕಾರಣ ಏನಾದ್ರು ಇದೆಯಾ? ಅಪ್ಪು ಅಂದ್ರೆ ಅಷ್ಟ ಇಷ್ಟ ರೀ. ಅವ್ರ ತರ ಮಕ್ಳು ಹುಟ್ಟಿದ್ರ ಅದೇ ಸೇಮ್ ಹೆಸರಿಡ್ತೀರಿ, ಮುತ್ತುರಾಜ್. ಅವ್ರಿಗೆ ಇದಾಗ್ಬೇಕಂತಂದು ಆ ಹೆಸರಿಟ್ಟಿದ್ದೇನೆ. ಸೊ ಅಪ್ಪು ಅವ್ರು ಹುಟ್ಟಿದ ದಿನಾನೇ ನಿಮ್ಮ ಮಗನು ಹುಟ್ಟಿದಾನೆ. ಸೊ ನಿಮ್ಗೆ ಎಷ್ಟು ಖುಷಿ ಇದೆ ಇದ್ರ ಬಗ್ಗೆ? ತುಂಬಾ ಖುಷಿ ಇದೆ ರೀ. ಅವ್ರು ಇದ್ರಿದ್ರೆ ಇನ್ನೂ ಖುಷಿ ಆಗ್ತಿದ್ರಿ. ಸೊ ಒಂದ್ ವೇಳೆ ಅಪ್ಪು ಅವ್ರು ಇದ್ದಿದ್ರೆ ಸೊ ನೀವ್ ಏನ್ ಕನ್ಸಿತ್ತು? ಅಪ್ಪು ಅವ್ರ ಜೊತೆಗೆ ನಿಮ್ ಮಗನ ಮೀಟ್ ಮಾಡ್ಸಂತದ್ ಏನಾದ್ರು ಆಸೆ ಇತ್ತಾ? ಮಾತಾಡ್ಸ್ಬೇಕು, ಮೀಟ್ ಮಾಡಿಸ್ಬೇಕು, ಮಗನ್ ಕರ್ಕೊಂಡೋಗಿ ಅವ್ರ ಕಡೆ ಕೊಡ್ಬೇಕನ್ನೋ ಆಸೆ ಇತ್ತು. ಇನ್ನು ಅಪ್ಪು ಅವ್ರನ್ನ ಎಷ್ಟು ಮಿಸ್ ಮಾಡ್ಕೋತಿದ್ದೀರಾ ಅಂತ ಹೇಳ್ತೀರಾ? ತುಂಬಾ ಮಿಸ್ ಮಾಡ್ಕೊ. ಸೊ ಎಲ್ಲಿಂದ ಬಂದಿದ್ದೀರಮ್ಮ ನೀವು? ನಾವ್ ಸಿಗ್ಗಾಂವ್ ತಾಲೂಕ್ ರೀ. ಸೊ ಇವತ್ತು ಅಪ್ಪು ಅವ್ರ ಬರ್ಡೇ. ಸೊ ಅವ್ರನ್ನ ನೋಡ್ಬೇಕು, ಅವರ ಟೆಂಪಲ್ ಗೆ ಬಂದಿದ್ದೀರಾ, ಅದಕ್ಕೋಸ್ಕರ ಅಂತಾನೆ ಬಂದಿದ್ದೀರಾ? ಬಂದಿದ್ದೇವ್ರಿ. 5ನೇ ವರ್ಷದ ಮಗನ್ ಬರ್ತಡೆ ಇಲ್ಲೇ ಮಾಡ್ಬೇಕನ್ನೋ ಆಸೆ ಇತ್ತು, ಅದಕ್ಕೆ ಬಂದಿದ್ದೇನೆ. ಇನ್ನು ಎಷ್ಟು ವರ್ಷದಿಂದ ಬಂದಿದ್ದೀರಾ ಅಥವಾ ಫಸ್ಟ್ ಟೈಮ್ ಬರ್ತಿರೋದ ಹೇಗೆ? ಫಸ್ಟ್ ಟೈಮ್ ಬಂದಿದ್ರಿ. ಮಗ ಹುಟ್ಟಿ 5 ವರ್ಷಕ್ಕೆ. ಸೊ ಇವತ್ತು ಫಸ್ಟ್ ಟೈಮ್ ಇಲ್ಲಿಗೆ ಬರ್ತಾ ಇದ್ದೀರಾ. ಸೊ ಏನ್ ಕನ್ಸಿದೆ ನಿಮ್ಗೆ ಮುಂದೆ? ಮುಂದೇನಿಲ್ರಿ. ಮಗನ್ಗೆ ಮುತ್ತುರಾಜ್ ಅಂತ ಹೆಸರಿಟ್ಟಿದ್ದೀರಾ. ಸೊ ಅಪ್ಪು ಬರ್ಡೇ ದಿನಾನೇ ನಿಮ್ ಮಗನು ಹುಟ್ಟಿದಾನೆ. ಸೊ ಮಗನ ಆಕ್ಟರ್ ಮಾಡ್ಬೇಕಂತ ಏನಾದ್ರು ಕನ್ಸಿದ್ಯಾ? ಮಕ್ಳಿಗೆ ಅವ್ರ ತರ ಬುದ್ಧಿ ಕೊಟ್ರೆ ಸಾಕ್ರಿ. ಸೊ ನಿಮ್ ಮಕ್ಕಳಿಗೆ ಅಪ್ಪು ಅವ್ರ ತರ ಬುದ್ಧಿ ಕೊಡ್ಬೇಕು ಅನ್ನೋದು ನಿಮ್ಮ ಆಸೆ. ಓಕೆ, ಅಪ್ಪು ಅವರ ಸಮಾಧಿ ಮುಂದೆನೆ ನಿಮ್ಮ ಮಗನ ಬರ್ಡೇ ಆ ಕೇಕ್ ಅನ್ನ ಕಟ್ ಮಾಡಿಸಿದೀರಾ ಮ್ಯಾಮ್. ಎಷ್ಟು ಖುಷಿ ಆಗ್ತಿದೆ? ತುಂಬಾ ಖುಷಿ ಆಗ್ತದೆ. ಓಕೆ, ಈ ಒಂದು ಕ್ಷಣ ಬರುತ್ತೆ ನಿಮ್ ಲೈಫ್ ಅಲ್ಲಿ ಅಂತ ಎಕ್ಸ್ಪೆಕ್ಟ್ ಮಾಡಿದಿದ್ರಾ? ಇಲ್ರಿ, ಮಾಡಿದ್ದಿಲ್ಲ. ಸೊ ಆಲ್ ದಿ ಬೆಸ್ಟ್. ನಿಮ್ ಮಗನು ಕೂಡ ಪುನೀತ್ ರಾಜ್ಕುಮಾರ್ ಅವ್ರ ತರ, ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವ್ರ ತರ ದೊಡ್ಡ ಮಟ್ಟದಲ್ಲಿ ಬೆಳೀಲಿ, ದೊಡ್ಡ ಮಟ್ಟದಲ್ಲಿ ಹೆಸರು ಮಾಡ್ಲಿ. ಅವ್ರ ತರನ ಒಳ್ಳೆ ಬುದ್ಧಿ ಇರ್ಲಿ, ಅದಕ್ಕೆ ಇರ್ಲಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.